ಏನ್ ಹೇಳ್ತಿದ್ಯಾ ನೀನು? ಗೊತ್ತಾಯ್ತಾ ಏನ್ ಹೇಳ್ತಿದ್ಯಾ ಅಂತ? ನನ್ನ ತಂಗಿ ಆ ಥರ ಮಾಡ್ತಾಳಂತ ನಿನಗೆ ಹೆಂಗ್ ಅನಿಸ್ತು ನಿನಗೆ? ರೀ, ನನಗೆ ನಿಮ್ ತಂಗಿ ಮೇಲೆ ದ್ವೇಷ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಕರೆದು ಕೇಳ್ರಿ. ರೇಖಾ, ರೇಖಾ. ಅಯ್ಯೋ, ಅಣ್ಣ ಕರಿತಾ ಇದ್ದಾನೆ. ಅಣ್ಣಂಗೆ ಗೊತ್ತಾಗಿದೆ. ಅತ್ಯಮ್ಮ ತಣ್ಣಗಿರ್ಲಾರ್ದ ಹೇಳಿದಾಳೆ ಅಣ್ಣನ ಹತ್ರ. ಈಗ ಏನಂತ ಹೇಳಿಯಪ್ಪ? ಅಣ್ಣ ಬಂದೆ. ಅಣ್ಣ ಕರ್ದಿ ಹೇಳಣ್ಣ. ನಿಮ್ಮ ಅತ್ತೆಮ್ಮ ಏನೋ ಹೇಳ್ತಿದ್ದಾಳೆ, ನಿಜ ಏನಮ್ಮ? ಏನಣ್ಣ, ಎದ್ರ ಬಗ್ಗೆ ಹೇಳಿದ್ರು? ನನಗೇನು ಗೊತ್ತಿಲ್ಲಲ್ಲ. ರೇಖಾ, ಸುಳ್ಳು ಹೇಳ್ಬೇಡ. ಇವತ್ತು ನೀನ್ ಪಾರ್ಕಲ್ಲಿ ಯಾರೋ ಹುಡುಗನ ಜೊತೆ ಕುತ್ಕೊಂಡಿದ್ನ ನಮ್ಮ ತಂಗಿ ನೋಡಿ ಹೇಳಿದಾಳೆ. ನಿನ್ನ ಅವಳು ನೋಡ್ಬಿಟ್ಟು ಹೋದೆ ಅಂತಾನೂ ಹೇಳಿದಾಳೆ. ಎಲ್ಲ ಗೊತ್ತಾಗಿದೆ. ಇನ್ನು ಮುಚ್ಚಿಡಕ್ ಪ್ರಯತ್ನ ಪಡ್ಬೇಡ ನೀನು. ಏನಣ್ಣ, ಅವ್ರು ಏನೋ ಹೇಳ್ತಾರಂತ ನಿನ್ ತಂಗಿ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಣ್ಣ? ನಾನು ಆ ಥರ ಮಾಡ್ತೀನಂತ ನೀನು ಹೆಂಗ ಅನ್ಕೊಂಡೆ ನೀನು? ಅದಕ್ಕೆ ಮೈನ ಹೊರಗಿಂದ ಬಂದಿರೋರು ಏನೋ ಹೇಳ್ತಾರೆ ಅಂತ ಸುಮ್ಮನಾಗ್ಬೋದು. ಆದ್ರೆ ನೀನು ನನ್ನ ಅಣ್ಣ, ನೀನು ಹಿಂಗೆ ಹೇಳ್ತಿದ್ಯಾ? ಅಲ್ಲ ಬಸಪ್ಪ, ನಾನು ಅವಾಗಿಂದ ಕೇಳಿಸ್ಕೊತಾ ಇದ್ದೀನಿ. ನಿನ್ನ ತಂಗಿ ಮೇಲೆ ಇಷ್ಟು ಅಪಾದನೆ ಮಾಡ್ತಾ ಇದ್ದಾಳೆ ನಿನ್ನ ಹೆಂಡತಿ. ಅವಳಿಗೇನು ಅನ್ನವಲ್ಲಿ. ನಿನ್ನ ತಂಗಿನೇ ನೀನು ಅನುಮಾನ ಮಾಡ್ತಿದ್ಯಾ? ಇರ್ಲಿ ಬೇಡ ಅಮ್ಮ. ಅಣ್ಣ ಯಾವತ್ತಿದ್ರೂ ಅತ್ತಿಗೆ ಪರವಾಗಿನೇ ಮಾತಾಡೋದಲ್ವಾ? ಇದೇನು ಹೊಸ್ದಾಗಿ ಅಲ್ವಲ್ಲ? ಇಲ್ಲವಾ, ಅದು ಹಂಗಲ್ಲ. ಏನಾದರೂ ಮನಸ್ಸಲ್ಲಿ ಇದು ಇತ್ತು ಅಂತಂದರೆ ಕೇಳ್ಬಿಡೋದು ಒಳ್ಳೇದಲ್ಲೇನವ? ನನಗೆ ನನ್ನ ತಂಗಿ ಮೇಲೆ ಯಾವುದೇ ರೀತಿ ಅನುಮಾನ ಇಲ್ಲವಾ? ನಿಂಗೆ ನಿನ್ನ ತಂಗಿ ಮೇಲೆ ಅನುಮಾನ ಇಲ್ಲ ಅಂದಿದ್ರೆ ಕೇಳ್ತಾನೆ ಇರ್ತಿದ್ದಿಲ್ಲ ನೀನು. ಅಣ್ಣ, ನೀನು ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ನೀನ್ ಈ ತರ ಅನುಮಾನ ಪಟ್ರೆ ನನ್ನ ಏನು ಉಳಿಯೋದಿಲ್ಲ ಅಣ್ಣ. ನಾನು ಸತ್ತೋಗ್ತೀನಿ. ಯಪ್ಪ ದೇವ, ಈ ತಾಯಿ ಮಗಳು ಎಷ್ಟು ನಾಟಕ ಮಾಡ್ತಾರೆ. ಮಗ ಬಂದ್ರೆ ಸಾಕು ತಾಯಿದ ಹತ್ತು ಬಿಡ್ತೈತೆ. ಈಗ ತಂಗಿದು ಸ್ಟಾರ್ಟ್ ಆಗಿದೆ. ಇವಳಿಗೆ ಹೆಂಗಾದ್ರೂ ಮಾಡಿ ಬಯಲ್ ಮಾಡ್ಲೇಬೇಕು ನಾನು. ತಂಗ್ಯವ, ಅಳ್ಬೇಡ ಕಣವ. ನಾನೇ ನಿನ್ನ ಮೇಲೆ ಅನುಮಾನ ಪಟ್ಟಿಲ್ಲವ. ಒಂದು ಮಾತು ಕೇಳ್ದೆ. ನನಗೆ ಗೊತ್ತು ನನ್ನ ತಂಗಿ ಎಂತೋಳು ಅಂತ. ನನಗೆ ಇನ್ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಡಲ್ಲವ. ಅಳ್ಬೇಡವ, ಕಣ್ಣೀರು ಓಡಿಸ್ಕೊಳವ. ನಿನ್ನ ಹತ್ರ ಈ ಮನೆಗೆ ಒಳ್ಳೇದಾಗಲ್ಲವ. ಸರಿ ಅಣ್ಣ. ನೋಡು ಬಸಪ್ಪ, ನೀನು ಹೆಂಡತಿ ಮಾತನ್ನ ಕೇಳಬೇಡ. ಅವ್ರ ಮನೆಯಲ್ಲೆಲ್ಲ ಬರೀ ಇದೆ. ಚೆನ್ನಾಗಿರೋರನ್ನ ಕೆಡಿಸೋದೇ ಬುದ್ಧಿ ಅವ್ರ ಮನೆಯಲ್ಲಿರೋದು. ಒಂದು ಸ್ವಲ್ಪ ನಿನ್ನ ತಾಯಿ ಮಾತನ್ನ ಕೇಳು. ಹೇಳು, ನಿನ್ನ ಹೆಂಡತಿಗೆ ಒಂಚೂರು ಬುದ್ಧಿ ಹೇಳು. ನೋಡು ಮಂಜಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ. ಆದರೆ ಇಂಥ ವಿಷಯದಲ್ಲಿ ಮಾತ್ರ ನಾನು ನಿನಗೆ ಸಪೋರ್ಟ್ ಮಾಡಲ್ಲ. ನನಗೆ ನನ್ನ ತಾಯಿ, ನನ್ನ ತಂಗಿ ಅವ್ರದ್ದೆಲ್ಲ ಖುಷಿ ಮುಖ್ಯ. ನನಗೆ ನಿನ್ನ ಖುಷಿನೂ ಮುಖ್ಯ. ಹಂಗಂತಂದು ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡೋಕೆ ನನಗೆ ಇಷ್ಟ ಇಲ್ಲ. ಒಂದು ಸ್ವಲ್ಪ ನೋಡಿ ಮಾಡಿ ಮಾತಾಡೋದನ್ನ ಕಲಿ ಒಂಚೂರು. ಸರಿ ತಗೊಳ್ರಿ, ನಂದೇ ತಪ್ಪಾಗಿದೆ. ಇನ್ನು ಮುಂದೆ ನಿನ್ನ ತಂಗಿ ನಿಮ್ಮ ಅಮ್ಮನ ವಿಚಾರಕ್ಕೆ ನಾನು ಬರಲ್ಲ. ನನ್ನ ಗಂಡನಿಂದನೇ ನನಗೆ ಬಯಸ್ತೀರಾ? ನಿಮಗಿದ್ದ ನಿಂದು ಬಂಡವಾಳ ನಾನು ಬಯಲ್ ಮಾಡೇ ಮಾಡ್ತೀನಿ ಕಣೆ ನಿಂದು. ರೇಖಾ, ಹೇಳಮ್ಮ. ನಿಂದೇನು ಕೈವಾಡ ಇಲ್ಲ ತಾನೇ ಇದರಲ್ಲಿ? ಅವಳು ಹೇಳಿದ ಥರ ಏನು ನಿನ್ನ ಹತ್ರ ಮಾಡ್ತಾ ಇಲ್ಲ ತಾನೇ? ಅಮ್ಮ, ನಿನ್ಗೂ ನನ್ನ ಮೇಲೆ ಅನುಮಾನನೇನಮ್ಮ? ಈಗ ಅಣ್ಣಂದಾಯ್ತು, ಅದಕ್ಕೆ ಅಮ್ಮಂದಾಯ್ತು, ಈಗ ನಿಂದ? ಇಲ್ಲಮ್ಮ, ನಾನು ಆ ಥರ ಮಾಡಿಲ್ಲ. ಯಾಕೆ ಯಾರು ನನ್ನ ನಂಬ್ತಾ ಇಲ್ಲ? ಆ ಅಕ್ಕ ಗೀತಕ್ಕ ಯಾರನ್ನ ನೋಡಿ ಏನು ಅನ್ಕೊಂಡಿದ್ದಾರೆ. ನಾನು ಆ ಥರ ಮಾಡಿಲ್ಲಮ್ಮ. ನನಗೆ ಗೊತ್ತಿತ್ತು ಕಣೆ, ಅವಳು ಅಂತವಳೆ. ಅವಳು ನಿಮ್ಮ ಅದಕ್ಕೆ ಮುಂದಲ್ಲ ಅಂತ ಬುದ್ಧಿ. ಅವ್ರ ತಂಗಿ ಇದಾಳಲ್ಲ, ಅವ್ರ ತಂಗಿದೆ ಅಂತ ಬುದ್ಧಿ. ನನಗೆ ಗೊತ್ತು. ಅವಳು ಬರಲಿ ಮನೆಗೆ, ಐತೆ ಅವಳಿಗೆ. ಇರ್ಲಿ ಬಿಡು, ಬೇಜಾರು ಮಾಡ್ಕೋಬಿಡವ. ನನ್ನ ಮಗಳು ನೀನು ಬಂಗಾರ. ಬೇಜಾರು ಮಾಡ್ಕೋಬೇಡ ಬಿಡು. ಹೇಳಿದ್ದೀನಿ ಅವನಿಗೆ. ಅವನು ಸರಿಯಾಗಿ ಬೈದಿದ್ದಾನೆ ನಿಮ್ಮ ಅದಕ್ಕೆ ಮುಂಗೆ. ಏನು ಬೇಜಾರು ಆಗಬೇಡ. ಸರಿನಮ್ಮ, ಆಯಿತು. ನನಗೆ ತಲೆ ತುಂಬ ನೋಯ್ತಿದ್ದೆ. ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಕಾಫಿ ಮಾಡ್ಕೊಂಬರಕ್ಕೆ ಹೇಳು ನಿನ್ನ ಸೊಸೆಗೆ. ಸರಿ ತಗೋ, ನಿನ್ನ ಮಲ್ಕ. ನಾನು ಹೇಳ್ತೀನಿ ಅವಳಿಗೆ ಕಾಫಿ ತಂದ್ಕೊಡಕ್ಕೆ. ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡು. ಅಪ್ಪ, ಸದ್ಯ ಎಲ್ರೂ ನಂಬಿಸಿದ್ದಾಯ್ತು. ಹೆಂಗೆ ಅತ್ಯಮ್ಮ, ನೀನು ನನ್ನ ಹತ್ರ ಇಟ್ಕೊಂಡ್ರೆ ಹಿಂಗೆ ಆಗೋದು ನಿಂಗೆ. ಎಲ್ಲರೂ ಬೈದರು. ನಾನು ಪ್ರೀತಿ ಮಾಡೋ ವಿಷಯ ಯಾರಿಗೂ ಗೊತ್ತಾಗಂಗಿಲ್ಲ. ಈಗ ಸದ್ಯಕ್ಕಂತೂ ಬಚಾವಾದ್ನಲ್ಲ, ಅಷ್ಟು ಸಾಕು. ಗೀತಾ, ಗೋಲ್ಗಪ್ಪೆ ತಗೋತೀರಾ? ಏನು ತಗೋತೀರಿ? ರೀ, ನನಗೆ ದಹಿ ಪೂರಿ ಒಂದು ಸೇವ್ ಪೂರಿ ನನಗೆ. ಅಮ್ಮ, ನಿನಗೇನು ಬೇಕು? ಯವ್ವ, ನನಗೇನು ಬೇಡ್ರವ್ವ, ನೀವೇ ತಿನ್ರಿ. ನನಗೆ ಬರಲ್ಲ ಅಂತ ಅಂದ್ರೆ ಎಳ್ಕೊಂಬಂದಿದ್ಯೆ. ಈ ಪಾನಿಪೂರಿ ನೋಡಿದ್ರೆ ಹೊಟ್ಟೆಗೆಲ್ಲ ಕಳಸ ಬಳಸ ಹಾಕತೆ. ನನಗೂ ಪಾನಿಪುರಿ ಅಂದ್ರೆ ಬಹಳ ಇಷ್ಟ. ಮಕ್ಳ, ಅವನು ಪಾನಿ ಮಾಡೋನು ಮುಕ್ಳಾಗ ಕೈ ಇಟ್ಕೊಂಡು ಪಾನಿಗೆ ನೀರಾಗ ಹಾಕಿರ್ತಾನೆ. ಅದನ್ನೆಲ್ಲ ತಿಂದ್ರೆ ಹೆಂಗ ಅನಿಸ್ತೈತಿ ನಿಮಗೆ? ಅಯ್ಯೋ ದೇವಾ, ನಿಮ್ಮಮ್ಮನ ನೋಡಲ್ಲಿ ಆ ಅಣ್ಣ ನೋಡ್ತಾ ಇದ್ದೇನೆ. ಒಂದು ಸ್ವಲ್ಪ ಮೆಲ್ಲಗೆ ಮಾತಾಡನ್ನು.
ಏ ಅಮ್ಮ ಸ್ವಲ್ಪ ಮೆಲ್ಲಕ್ ಮಾತಾಡು. ಏನದು ಮುಕ್ಳ ಪಕ್ಕಳ ಅನ್ಕಂತ ನೋಡಲ್ಲಿ ಪಾನ್ ಎಷ್ಟೊಂದು ಜನ ಇದ್ದಾರೆ, ಅವ್ರ ಹತ್ರ ಈ ಥರ ಮಾತಾಡಿದ್ರೆ ಹೆಂಗ್ ಅನಿಸುತ್ತಂತ ಸ್ವಲ್ಪ ಯೋಚನೆ ಮಾಡಮ್ಮ. ಏ ಇರೋದ ಬಿಡು, ಹೇಳಿದ್ ನಾನು. ತಿನ್ರಿ. ಹೇಳಿ ಅಮ್ಮ, ಏನ್ ಬೇಕು? ಯವ್ವ ಈತ ಪಾನಿಪುರಿ ಕೊಡತ್ತ. ಅವ್ವ ಯವ್ವ ಆತನ ಮಕ ನೋಡಿದ್ರೆ ಪಾನಿಪುರಿ ಹೋಗೋದಿರ್ಲಿ, ಅದನ್ನಿದ್ರೆ ನಿಂತ್ಕೊಳಕ್ಕೆ ಆಗೋವಲ್ದು, ಹಂಗದನೆ ಇಂಥ ಪಾನಿಪುರಿ ಹತ್ರ ಬಂದಿದ್ದೀರಿ ನೀವು. ಏನಮ್ಮ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು? ಏ ಹಂಗಲ್ಲಪ್ಪ, ಒಂಚೂರು ಅಡ್ಗೆ ಮಾಡೋ ಜಾಗದಾಗ ಒಂದು ಮೈ ತುಂಬ ಬಟ್ಟೆ ಹಾಕಬಾರ್ದೇನಪ್ಪ. ಅದೆಂಥದ್ದು ಬನಿನ ಮೇಲೆ ಇದ್ದೀರಿ. ಅಯ್ಯ, ಈಗ ಏನ್ ಬೇಕಮ್ಮ? ಪಾನಿಪುರಿ ಬೇಕಾ ಬೇಡ ನಿಮಗೆ? ಓ ಬೇಕು. ಆಯ್ತಮ್ಮ, ಕೈ ನೀಟ ತೊಳ್ಕೊಂಡಿಲ್ಲ. ಕೈ ಕಾಲು ಎಲ್ಲ ಸೋಪ್ ಹಾಕಿ ಪಿನಾಲ್ ಹಾಕಿ ತೊಳ್ಕೊಂಬಂದಿದ್ದೀನಿ. ಏನ್ ಬೇಕು ಹೇಳಿ ನಿಮಗೆ? ಪಿನಾಲ್ ಹಾಕಿ ತೊಳ್ಕೊಂಬಂದಿಯ? ಯಾಕೆ ಸೋಪ್ ಇರಲಿಲ್ಲ? ಪಿನಾಲ್ ಹಾಕಿ ತೊಗೊಂಬಂದಿಯ? ಅದು ಬಾತ್ರೂಮಿಗೆ ಹಾಕೋದು. ಬಾತ್ರೂಮಿಗೆ ಹಾಕೋದನ್ನ ಕೈ ಕಾಲಿಗೆ ಹಾಕಿ ತೊಗೊಂಬಂದಿದ್ದೀನಿ ಅಂತ ಹೇಳಲ್ಲ. ನಾವು ಅದನ್ನ ಹೆಂಗೆ ತಿನ್ಬೇಕೀಗ? ನಿನ್ ಕೈಯಾಗಳದು. ಅಯ್ಯೋ ದೇವ, ಇವಜ್ಜಿ ಅಂತೇಳಿ ತಿಂತೋ ಮರಯ್ಯ. ನೋಡಿ ಅಮ್ಮ, ನೀವು ಪಾನಿಪುರಿ ಬೇಕಾ ಬೇಡ್ರ? ಇಲ್ಲ ಅಂತಂದ್ರೆ ಹೋಗಿ, ಹಿಂದ್ಗಡೆ ಇನ್ನೂ ಜನ ಇದ್ದಾರೆ, ನಾನು ಅವ್ರಿಗೆ ಕೊಡ್ಬೇಕು. ಅಣ್ಣ ಬೇಜಾರಾಗ್ಬೇಡ್ರಿ ಅಣ್ಣ, ಅದು ನಮ್ಮಮ್ಮ ಸ್ವಲ್ಪ ಹಂಗೆ ಅವಾಗಿನ ಕಾಲದಾರಲ್ಲಣ್ಣ, ಅದಕ್ಕೋಸ್ಕರ ಆ ಥರ ಮಾಡ್ತಾರೆ. ಬೇಜಾರಾಗ್ಬೇಡ್ರಿ ಅಣ್ಣ. ನಮಗೆ ಇದು ಒಂದು 2 ಪ್ಲೇಟ್ ದಹಿ ಪೂರಿ, 2 ಪ್ಲೇಟ್ ಸೇವ್ ಪೂರಿ, ಒಂದು ಮಸಾಲೆ ಪೂರಿ, ಅಮ್ಮಂಗೆ ಒಂದು ದಹಿ ಪೂರಿ, ಇಷ್ಟು ಕೊಟ್ಬಿಡಿ ಅಣ್ಣ. ಯವ್ವ ನನಗೇನು ಬೇಡ, ಯಾ ದಾಯಿ ಬೇಡ, ಯಾ ಮೊಸಲ್ ಬೇಡ, ಯಾ ಪೂರಿ ಬೇಡ, ನೀವೇ ತಿನ್ಕೊಳ್ರಿ. ನಾನು ನೋಡ್ತಾನೆ ಹೆಂಗೆ ಹಾಕೊಡ್ತಾನ ಅಂತಂದು. ಅಮ್ಮ ನೀ ತಿಂದಿಲ್ಲ ಅಂದ್ರೆ ಸುಮ್ಮನೆ ಇರಮ್ಮ. ಅದೆಂತ ಚಪ್ಪರಿಸ್ಕೊಂಡು ತಿಂತಿದ್ದೀರಿ? ಮನೆಗ ಮುದ್ದೆ ಮಾಡಿದೆ ಅಂದರೆ ನಾನೊಲ್ಲೆ ನೀನೊಲ್ಲೆ. ಅದೇ ಪಾನಿಪುರಿ ಅಂತಂದರೆ ಅನ್ಕಾಂತ ತಿನ್ನೋದಂಗೆ ಸೂಪರ್. ಯಾ ಕೈಯಾಗಿ ಇಟ್ಕೊಂಡು ಮಾಡಿದನು, ಯಾ ನೀರು ಹಾಕಿ ಮಾಡಿದನು. ಅದೇ ನಿಮಗೆ ಚೆನ್ನಾಗಿರುತ್ತದಲ್ಲ ನಿಮಗೆ. ಅಮ್ಮ ಯಾವಾಗಾರ ಒಮ್ಮೆ ತಾನೇ ತಿಂತೀವಿ, ಏನು ಆಗಲ್ಲ ಬಿಡಮ್ಮ. ಅದೇ ನೀವು ತಗೊಳ್ರಿ ಅತ್ತೆ, ಒಂದು ಪ್ಲೇಟು ಚೆನ್ನಾಗಿದೆ, ಒಂದು ಟೇಸ್ಟ್ ನೋಡ್ರಿ ಹೆಂಗಿರುತ್ತೆ ಅಂತ. ಆಮೇಲೆ ನೀವೇ ನನಗೆ ಇನ್ನೊಂದು ಬೇಕು ಅಂತ ಕೇಳ್ತೀರಾ. ಎಲೆ ಹುಡುಗಿ, ಒಂದು ತಗೊಂಬ ಇಲ್ಲಿ ನೋಡೋಣ ಇಲ್ಲಿ. ಚೆನ್ನಾಗೈತೆ. ನಾನು ಹೇಳಿಲ್ವಾ ಅತ್ತೆ ನೀವು ಫಿದಾ ಹಾಕ್ತೀರಿ ಅಂತ? ಹೆಂಗಿದೆ ಪಾನಿಪುರಿ? ಓನಪ್ಪ, ನಾನು ಏನೋ ಅನ್ಕೊಂಡಿದ್ದೆ, ಚೆನ್ನಾಗೈತೆ. ಅಂದರೂ ಇದು ಫಸ್ಟ್ ಟೈಮ್ ತಿಂತಾ ಇರೋದು. ಚೆನ್ನಾಗೈತೆ, ಪರವಾಗಿಲ್ಲ, ತಿನ್ಬೋದು. ಮಕ್ಳ ಇನ್ನೊಂದು ಸ್ವಲ್ಪ ಬೇಕ್ರಾ? ಇನ್ನೊಂದು ಪ್ಲೇಟ್ ತಗೋತೀರಾ? ಸಾಕು ಬಿಡೆ ಹುಡುಗಿ, ಎಷ್ಟು ಇದನ್ನ ತಿನ್ನಿಸ್ತೀಯ? ಮನೆಗೆ ಹೋಗಿ ಊಟ ಮಾಡ್ಬೇಕಾ ಬೇಡ ಅವರು? ಸಾಕು ಅಮ್ಮ, ಹೊಟ್ಟೆ ತುಂಬಿತ್ತು. ಹೆಂಗಿತ್ತು ಅಮ್ಮ ಫಸ್ಟ್ ಟೈಮ್ ತಿನ್ನಿದ್ದು ಪಾನಿಪುರಿ? ಚೆನ್ನಾಗಿತ್ತು, ನಾನು ತಿಂದೆ, ಚೆನ್ನಾಗಿತ್ತು. ಅಣ್ಣ ಎಷ್ಟಾಯ್ತು? ಎರಡು ದಹಿ ಪೂರಿ, 2 ಮಸಾಲೆ ಪೂರಿ, ಒಂದು ಸೇವ್ ಪೂರಿ, ಇಷ್ಟಕ್ಕೆ 200 ರೂಪಾಯಿ ಆಯ್ತು ನೋಡಮ್ಮ. ಯವ್ವ ಏನು ಹೊಲ್ಸದನೆ ಯವ್ವ, ಇದೇ ಕೆಮ್ಮಿ ಕ್ಯಾಕ್ರಸಿ ಮುಕ್ಳ ಕೈ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಪಾನಿಪುರಿ ಕೊಟ್ಟ. ನಾನು ತಿನ್ನಬಾರ್ದು ಅನ್ಕೊಂಡು ತಿನ್ಬಿಟ್ಟೆ. ಇಂಥ ಹೊಲ್ಸಾಟ ಮಾಡಿ ನನಗೆ ತಿನ್ನಿಸ್ಬಿಟ್ಟೆಲ್ಲಪ್ಪ. ಹೆಂಗಿತ್ತು ಅಮ್ಮ ಪಾನಿಪುರಿ? ಅಯ್ಯೋ ನಿಮ್ಮ ಮಕ್ಕ ಮುಚ್ಕೊಂಡು ಹೋಗ. ನಿನಗೆ ಬರಬಾರದು ಬರ. ಈ ಥರ ಎಲ್ಲ ಮಾಡಿ ಇಂಥ ಕೆಟ್ಟ ಅಸಹ್ಯ ಮಾಡಿ ಪಾನಿಪುರಿ ಹೆಂಗಿತ್ತು ಅಂತ ಅಂತೀಯ? ನೀನು ಮಾಡಿದಕ್ಕ ತಿಂದ್ರ ಪಾನಿಪುರಿ ಅಲ್ಲ ಅನ್ನಂಗೆ ಆಗ್ತೈತೆ. ಅಯ್ಯೋ ದೇವ, ಅಲ್ಲ ಅಣ್ಣ, ನಮ್ಮಮ್ಮ ಹೇಳಿದಕ್ಕೂ ನೀವು ಮಾಡಿದಕ್ಕೂ ಸರಿಗಿದೆ. ನಮ್ಮಮ್ಮ ಹೇಳ್ತಿದ್ರು ಈ ತರ ಮಾಡ್ತಾರೆ ಅಂತ, ನಾವೇ ನಂಬಿರಿಲ್ಲ. ನೀವು ಈ ತರ ಕೊಳಕಾಟ ಮಾಡ್ಬಿಟ್ಟು ಈ ತರ ನಮಗೆ ಪಾನಿಪುರಿ ಕೊಟ್ರೆ ನಿಮ್ಮನೆ ನಂಬ್ಕೊಂಡು ಬಂದಿರ್ತೀವಿ ಮಕ್ಳು ಕರ್ಕೊಂಡು. ನೀವು ಈ ತರ ಮಾಡೋದು ಸರಿನಾ? ಅವನನ್ನೇ ಕೇಳ್ತೀಯ ಸರಿನಾ ಪರಿನಾ ಅಂತ? ನಿನಗೆ ಬುದ್ಧಿ ಇರಲ್ಲ, ನಿನಗೆ ಹೊರಗಡೆ ತಿನ್ನಿಸ್ಬಾರ್ದು ಮಕ್ಕಳಿಗೆ, ಈ ಥರ ಎಲ್ಲ ಎಷ್ಟು ಗಲೀಜಿರ್ತತೆ ಅಂತಂದು. ಇನ್ನು 3 ದಿವಸ ಊಟ ಹೋಗಲ್ಲ ನನಗೆ ನೀವು ಮಾಡ್ರೆ ಇದಕ್ಕೆ. ಫಸ್ಟ್ ಈ ಜಾಗ ಬಿಟ್ಟು ಹೋಗೋಣ ಬರ್ರಿ. ಅಣ್ಣ ಏನು ಅಣ್ಣ, ನೀವು ಈ ತರ ಮಾಡಿದ್ರೆ ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಬರ್ತಿರ್ತೀವಿ, ನೀವು ಈ ತರ ಮಾಡಿದ್ರೆ ಹೆಂಗೆ ಹೇಳ್ರಿ? ಅಯ್ಯೋ ಅಮ್ಮ, ಏನು ತಿಳ್ಕೊಬೇಡ್ರಿ. ನಿಮ್ಮಮ್ಮ ಆ ಥರ ಮಾತಾಡ್ತಿದ್ರಲ್ಲ, ನಿಮ್ಮಮ್ಮಂಗೆ ತಮಾಷೆ ಮಾಡ್ದೆ ಅಷ್ಟೇ. ನಾನೇನು ಆ ಥರ ಇಲ್ಲ, ನಿಮಗೂ ಗೊತ್ತು ನೀವು ಎಷ್ಟು ರೆಗ್ಯುಲರ್ ಆಗಿ ಬರ್ತೀರಾ ಅಂತ ನನಗೂ ಗೊತ್ತು. ನಿಮ್ಮಮ್ಮ ಆ ಥರ ಮಾತಾಡೋದಕ್ಕೋಸ್ಕರ ಕಾಮಿಡಿ ಮಾಡೋಣ ಅಂತ ಆ ಥರ ಮಾಡಿದೆ ಅಷ್ಟೇ. ಅಯ್ಯೋ ಹೌದಾ? ಅದಕ್ಕೆ ಅಂತೀನಿ ನಾನು, ನೀವು ಆ ಥರ ಮಾಡೋರಲ್ಲ ಅಂತ.
ಅಯ್ಯೋ ಈಗ ಸರಿ, ಈಗ ಇನ್ನೊಂದ್ಸಲ ನಮ್ಮಮ್ಮ ಪಾನಿಪುರಿ ತಿನ್ಸಕ್ಕಲ್ಲ ಕರ್ಕೊಂಬರೋದು. ಪಾನಿಪುರಿ ಅಂದ್ರೆ ಸಾಕು. ನಮ್ಮಮ್ಮ ಇವಾಗ ಹೆಂಗ್ ಹುರ್ಕತ್ತಾಳ ಗೊತ್ತಾ ಅಣ್ಣ ನೀವು ಮಾಡ್ರೆ ಇದಕ್ಕೆ. ಬಂದ್ರೇನ್ರಿ? ಅಮ್ಮ ಬಂದ್ವಿ ಬಂದ್ವಿ. ರೀ ಇದಕ್ಕೆ ಕೊಟ್ಟು ಬರ್ರಿ, ನಾನು ಹುಡ್ರನ್ನ ಕರ್ಕೊಂಡು ಹೋಗಿರ್ತೀನಿ. ಸರಿ ಸರಿ, ನೀನು ಹೋಗಿ ಕರ್ಕೊಂಡು ಹೋಗ್ರಿ, ನನ್ನ ಅಣ್ಣನ ಹತ್ರ ಮೊದಲ್ಕೊಂಡ್ ಬರ್ತೀನಿ. ಏನಣ್ಣ ಇಂಥ ಜಲಕ್ ಮಾಡ್ಬಿಟ್ರಿ ನೀವು? ಅಯ್ಯೋ ಅಂತವ್ರಿಗೆಲ್ಲ ಹಂಗೆ ಮಾಡ್ಬೇಕು ಬಿಡ್ರಿ. ನಿಮ್ಮ ಅತ್ತೆನ ನೋಡ್ರಿ ಹೆಂಗ್ ಮಾಡಿದ್ರಿ, ಹೆಂಗ್ ಕಳಿಸ್ಬಿಟ್ಟೆ.